sincerely thank Sadhguru. As you inhale, feel a cool air entering your nostrils. As you exhale, feel warm air exhaling out. ಉಸಿರು ಒಳಗೆ ಹೋಗುವಾಗ ತಂಪಿನ ಗಾಳಿ ಹೋಗ್ತಾ ಇದೆ, ಹೊರಗೆ ಬರುವಾಗ ಉಷ್ಣತೆಯನ್ನು ಅನುಭವಿಸಿ. Last one more round. Inhale slowly and exhale slowly. Now bring your hands down in Chin Mudra. Just observe with eyes closed for a while. ಹಾಗೆ ಕೆಲವೊಂದು ಕ್ಷಣಗಳು ಬಲನಾಸಿಕೆಗೂ ಎಡನಾಸಿಕೆಗೂ ಇರುವಂತಹ ವ್ಯತ್ಯಾಸವನ್ನು ಅನುಭವಿಸಿ. ಬಲಗಡೆ ಆಕ್ಟಿವ್ ಆಗಿದೆ, ಎಡಗಡೆ ಹಾಗೆ ಸ್ಲೋ ಆಗಿದೆ. Now again gently adapt Nasika Mudra and close your right nostril with the right thumb. ಬಲಗಡೆ ಕ್ಲೋಸ್ ಮಾಡಿ, ಎಡಗಡೆ ಓಪನ್ ಇಟ್ಟು, ಹಾಗೆ ಎಡಗಡೆಯಿಂದ ಉಸಿರು ಹೊರಗೆ ಮಾಡಿ ಮತ್ತು ಎಡಗಡೆಯಿಂದ ಒಳಗೆ ತಗೊಳ್ಳಿ. ಇನ್ಹೇಲ್ ಲೆಫ್ಟ್, exhale left, breathe in left, breathe out left. Puraka, Rechaka, Puraka, Rechaka. ಹಾಗೆ ಸ್ಲೋಲಿ ಮಾಡ್ತಾ ಮಾಡ್ತಾ feel the cool air through the left nostril. Feel that the whole body is becoming cooler and cooler. Mind is becoming calm and calm. Slowly after exhalation, drop your hands down, eyes remain closed. ಕಣ್ಮುಚ್ಚಿರಲಿ. ಹಾಗೆ ಎಡಗಡೆ ಬಲಗಡೆ ಎರಡು ಕಡೆ ನಾಸಿಕೆಯನ್ನು ಕಂಪೇರ್ ಮಾಡಿ. ಎಡಗಡೆ ನಾಸಿಕೆ ತಂಪಾಗಿದೆ, ಬಲಗಡೆ ನಾಸಿಕೆ ಉಷ್ಣವಾಗಿದೆ. ಮತ್ತೆ ನಾಸಿಕಾ ಮುದ್ರಾ, ಎಡಗಡೆ ಚಿನ್ಮುದ್ರಾ, ಬಲಗೈಯಲ್ಲಿ ನಾಸಿಕಾ ಮುದ್ರಾ ಮಾಡ್ತಾ ಬಲಗಡೆ ಕ್ಲೋಸ್ ಮಾಡಿ, ಬಲನಾಸಿಕೆಯನ್ನು ಕ್ಲೋಸ್ ಮಾಡಿ, ಎಡಗಡೆಯಿಂದ ಉಸಿರು ಬಿಡಿ, ಮತ್ತೆ ಎಡಗಡೆಯಿಂದ ಉಸಿರು ತಗೊಳ್ಳಿ. ಎಡನಾಸಿಕೆಯನ್ನು ಕ್ಲೋಸ್ ಮಾಡಿ, ಬಲನಾಸಿಕೆ ಓಪನ್ ಮಾಡಿ, ಬಲಗಡೆಯಿಂದ ಎಕ್ಸೇಲ್ ಮಾಡಿ, ರೇಚಕ, ಬಲಗಡೆಯಿಂದ ಪೂರಕ, ಮತ್ತು ಬಲನಾಸಿಕೆಯನ್ನು ಕ್ಲೋಸ್ ಮಾಡಿ, ಎಡನಾಸಿಕೆಯಿಂದ ಎಕ್ಸೇಲ್ ಮಾಡಿ ಮತ್ತು ಎಡನಾಸಿಕೆಯಿಂದ ಉಸಿರು ತಗೊಳ್ಳಿ, ಬಲನಾಸಿಕೆಯಿಂದ ಹೊರಗೆ ಬಿಡಿ ಮತ್ತು ಬಲಗಡೆಯಿಂದ ತಗೊಳ್ಳಿ, ಎಡನಾಸಿಕೆಯಿಂದ ಹೊರಗೆ ಬಿಡಿ. ಹೀಗೆ ಮತ್ತೊಂದು 3 ಬಾರಿ ನೀವಾಗಿ ನೀವು ಮಾಡ್ತಾ ಇರಿ. As you exhale, feel hot air coming out. As you inhale, feel that the cool air is going in. ಉಸಿರನ್ನು ಹೊರಗೆ ಬಿಡುವಾಗ ತಂಪಿನ ಉಸಿರನ್ನು ಹೊರಗೆ ಬಿಡುವಾಗ ಉಷ್ಣತೆಯ ಗಾಳಿ ಹೊರಗೆ ಬರೋದನ್ನು ಗಮನಿಸಿ. ಉಸಿರನ್ನು ಒಳಗೆ ತಗೋವಾಗ ತಂಪಿನ ಗಾಳಿ ಹೋಗೋದನ್ನು ಗಮನಿಸಿ. ಹೊರಗೆ ಹೋಗಿ ಅಂಕರಿದಾರ ನೋಡಿ, ಹೇಳ್ಕೊಡಿ ಸ್ವೆಟರ್ ಅಂಕರಿ. Inhale slowly, exhale slowly. As you inhale, feel all positive thoughts, positive vibrations, hope, courage, strength, vitality, confidence, good health, relaxation, everything are entering your nostrils. As you exhale, feel that all negativities are coming out of your nostrils. Anger, hatred,
depression, anxiety, fear, inferiority. All negativities are coming out through your nostril as you exhale. Puraka, Rechaka. Inhale, exhale. Feel the difference, feel the energy more and more, feel the calmness more and more. Feel the relaxation throughout the body and the mind. And after left exhalation, slowly stop the practice. Bring your hands down. Interlock your fingers, both the hands. ಎರಡು ಕೈಗಳನ್ನು ಜೋಡಿಸ್ಕೊಳ್ಳಿ ಧ್ಯಾನ ಮುದ್ರೆಯಲ್ಲಿ. ಕಣ್ಮುಚ್ಚಿರಲಿ, ಕಾಲ್ ಕ್ರಾಸ್ ಆಗಿರಲಿ. ಹಾಗೆ ಕೆಲವೊಂದು ಕ್ಷಣಗಳು ಉಸಿರಾಟವನ್ನು ಗಮನಿಸಿ. Just observe the simple normal breathing process. Observe slowly each and every breath. Just observe the normal natural breathing. Relax. Relax completely. Slowly release your hands and place your palms above your eyes for 5 seconds. 5, 4, 3, 2, 1, 0. Open your palm, open your eyes and look into your palm. ಅಷ್ಟೇನಾ? ಎಸ್, ಜೋರಾಗಿ ಮಾಡಬೇಕು. ಕ್ಲಾಪಿನ ಸೀಕ್ರೆಟ್ ಹೇಳ್ತೀನಿ ನೋಡಿ. ನಾವು ಕ್ಲಾಪ್ ಮಾಡುವಾಗ ಏನು ಅನ್ಕೊಳ್ತೀವಿ, ಅವ್ರಿಗೆ ತಾನೇ ಕ್ಲಾಪ್ ಮಾಡೋದು, ಕಡಿಮೆ ಕೊಡೋಣ. ಆದರೆ ಕ್ಲಾಪ್ ಮಾಡುವಾಗ ಬೆನಿಫಿಟ್ ಆಗೋದು ಯಾರು? ನಾವೇ. ನಾವು ಯೋಗಶಾಸ್ತ್ರದಲ್ಲಿ ಹೇಳ್ತೀವಿ, ನಮ್ಮ ಸೂಕ್ಷ್ಮ ಶರೀರದ ಒಳಗಡೆ 7 ಚಕ್ರಗಳಿದ್ದಾವೆ. ಕೆಳಗಡೆ ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಈ 7ನ ಆಪರೇಟ್ ಮಾಡಬೇಕಾದ್ರೆ, ಎನರ್ಜೈಸ್ ಮಾಡಬೇಕಾದ್ರೆ ರಿಮೋಟ್ ಕಂಟ್ರೋಲ್ ಇದೆ. ಎಲ್ಲಿದೆ ರಿಮೋಟ್ ಕಂಟ್ರೋಲ್? ನಮ್ಮ ಕೈಯಲ್ಲಿ. ಇದು ಮೂಲಾಧಾರ, ಇದು ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರಾರ. 2 ಕೈಯನ್ನು ಜೋರಾಗಿ ಜೋಡಿಸಿ ಜೋರಾಗಿ ಚಪ್ಪಾಳೆ ಮಾಡುವಾಗ ಈ ಸೂಕ್ಷ್ಮ ಶರೀರದಲ್ಲಿ ಇರುವಂತಹ ಎಲ್ಲ ಚಕ್ರಗಳು ಎನರ್ಜೈಸ್ ಆಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಯು ವಿಲ್ ಫೀಲ್ ಮೋರ್ ಎನರ್ಜಿ. ನೋಡಿ, ಕ್ಲಾಪ್ ಮಾಡಿ. ಬಿಟ್ಬಿಟ್ಟ, ತುಂಬ ಚೆನ್ನಾಗಿ ಮಾಡ್ತಿದ್ದ. ನಾ ಗಮನಿಸಿದ ತಕ್ಷಣ ಬಿಟ್ಬಿಟ್ಟಿದ್ದ. ಓಕೆ, ಈಗ ಕೈನ ಅಬ್ಸರ್ವ್ ಮಾಡಿ. ಯು ವಿಲ್ ಫೀಲ್ ಮೋರ್ ವೈಬ್ರೆಂಟ್ ಎನರ್ಜಿ ಬಿಟ್ವೀನ್ ಬೋತ್ ಯುವರ್ ಪಾಮ್ಸ್. ಹೌದಾನೆ? ಹೇಗಿತ್ತು? ಮಾಡಿದ್ರ? ಈಗ ಮೊದಲಿಗೆ ರೈಟ್ ನಾಸ್ಟ್ರಲಿಂದ ಮಾಡಿದ್ವಿ. ಹೌ ಮೆನಿ ಆಫ್ ಯು ಕುಡ್ ಫೀಲ್ ಹಾಟ್ ವಾಮ್ತ್ನೆಸ್? ಬಲಗಡೆಯಿಂದ ನನಗೆ ವಾಮ್ತ್ನೆಸ್ ಫೀಲ್ ಆಗ್ತಿತ್ತು. ಎಡಗಡೆ ಮಾಡುವಾಗ ಹೌ ಮೆನಿ ಆಫ್ ಯು ಕುಡ್ ಫೀಲ್ ಕೂಲ್? ನನಗೆ ಕೂಲ್ ಆಗಿತ್ತು, ಕಾಮ್ ಆಗಿತ್ತು. ಸೊ ದಟ್ ಶೋಸ್ ದಟ್ ಯು ಹ್ಯಾವ್ ಡನ್ ಗುಡ್. ಕೊನೆಗೆ ನಾಡಿ ಶುದ್ಧಿ ಮಾಡುವಾಗ ಕಾಮ್ ಅಂಡ್ ಪೀಸ್ ಆಗಿತ್ತ. ನಾಡಿ ಶುದ್ಧಿ ಪ್ರಾಣಾಯಾಮ, ಐ ವಿಲ್ ಕಾಲ್ ಇಟ್ ಆಸ್ ATP, ಅಂದರೆ ಎನಿ ಟೈಮ್ ಪ್ರಾಣಾಯಾಮ. ಟೈಮ್ ಲಿಮಿಟೇ ಇಲ್ಲ ಅದಕ್ಕೆ. ನಾನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಇದು ಹೇಳಿದೆ ವಿಶೇಷವಾದಂತಹ ಪ್ರಯೋಜನಕ್ಕೆ. ನೀವು ಜನರಲಿ ನಿಮಗೆ ಒಳ್ಳೆ ಎನರ್ಜಿ ಬೇಕಿದೆ, ಸಡನ್ ಆಗಿ ತಲೆನೋವಾಗ್ತಿತ್ತು ಅಥವಾ ಟೆನ್ಷನ್, ಭಯ ಜಾಸ್ತಿ ಆಗ್ತಿತ್ತು, ಯಾವ ಕ್ಷಣದಲ್ಲಿ ಇದೆಯೋ ಆವಾಗಲೇ ನೀವು ಕೂತ್ಕೊಂಡು ಕಣ್ಮುಚ್ಚಿ ಇದನ್ನು ಮಾಡ್ತಾ ಇದ್ರೆ ಕ್ವಿಕ್ ರಿಲೀಫ್ ಇರುತ್ತೆ. ಹೌದಾ? ಈವನ್ ಯಾರು ನಾವು ಸರ್ಜರಿ ಎಲ್ಲ ಆಗಿರುತ್ತೆ ಅವಾಗ ಅವರು ಬೆಡ್ ರೆಸ್ಟಲ್ಲಿ ಇರ್ತಾರೆ, ಬೆಡ್ಡಲ್ಲಿ ಮಲಗಿನೇ ಮಾಡುವ ರೀತಿಯಲ್ಲಿ ಹೇಳ್ಕೊಡ್ತೀವಿ.
ರಾತ್ರಿ ನಿದ್ದೆ ಬರ್ತಿಲ್ಲ ನನಗೆ ಚೆನ್ನಾಗಿ. ಎಷ್ಟು ಜನಕ್ಕೆ ಮಲಗಿದ ತಕ್ಷಣ ನಿದ್ದೆ ಬರುತ್ತೆ? ಮಲಗಿದ ತಕ್ಷಣ ಬಂದ್ಬಿಡುತ್ತೆ ಸರ್. ಪುಣ್ಯವಂತರು, ಭಾಗ್ಯವಂತರು. ಮಲಗಿದ್ರು ನಿದ್ದೆ ಬರೋದೇ ಇಲ್ಲ, ನನಗೆ ಸ್ವಲ್ಪ ಸಮಯ ತಗೊಳುತ್ತೆ. ತುಂಬ ಕಡಿಮೆ ಇಲ್ಲಿರೋರಲ್ಲಿ. ಧ್ಯಾನಿಗಳು ಧ್ಯಾನ ಮಾಡ್ತಾ ಮಾಡ್ತಾ ನಮಗೆ ಚೆನ್ನಾಗಾಗುತ್ತೆ. ಕ್ವಾಲಿಟಿ ಆಫ್ ಸ್ಲೀಪ್ ಇಂಪ್ರೂವ್ಸ್. ಬಟ್ ನೀವು ಹೊರಗಡೆ ಹೋಗಿ ಕೇಳಿ, ತುಂಬ ಜನಕ್ಕೆ ಪ್ರಾಬ್ಲಮ್. ನಾನು ಹೇಳಿದಲ್ಲ ಕಾರಣಗಳು, 5 ಕಾರಣಗಳು. ಅದರಲ್ಲಿ ಇನ್ಅಡಿಕ್ವೇಟ್ ಸ್ಲೀಪ್. ಮನೆಯಲ್ಲಿ ಒಳ್ಳೆ AC ರೂಮ್ ಇದ್ರೆ ಹೋಗಿ ಕೂತ್ಕೊಂಡು ನಿದ್ದೆ ಬರೋದಿಲ್ಲ. ವಿಧಾನಸೌಧದಲ್ಲಿ ಹೋಗಿ ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ ಒಬ್ರಿಗೆ. ಬಟ್ ಅವರು ಯೋಗ ಮಾಡಿದ್ರು, ಮಾಡಿ ಯೋಗರಾಮಯ್ಯ ಆದ್ರು. ಒಂದು ವಿಡಿಯೋ ಕೂಡ ಇರುತ್ತೆ, ನಾವೇ ಹೇಳ್ಕೊಟ್ಟಿದ್ದು ಅವರಿಗೆ. ಯೋಗರಾಮಯ್ಯ ಆದ್ರು. ಹೇಗೆ? ಯೋಗವನ್ನ ಮಾಡೋದ್ರಿಂದ ಅವರ ಕ್ವಾಲಿಟಿ ಆಫ್ ಸ್ಲೀಪ್ ಇಂಪ್ರೂವ್ ಆಯಿತು. ಬಡ್ಜೆಟ್ ಸೆಷನ್ ಅಲ್ಲಿ ಅಷ್ಟು ಅಲರ್ಟ್ ಆಗಿ ಎನರ್ಜೈಸ್ ಆಗಿ ಕೂತಿದ್ರು. ಅಂದ್ರೆ ಅವರು ಮುಖ್ಯಮಂತ್ರಿಗಳಾಗಿ ಇದ್ದಾಗಲೇ ನಮ್ಮ ಸ್ನೇಹಿತರು ಅಶೋಕ್ ಹೋಗಿ ಅವರಿಗೆ ಯೋಗ ಹೇಳ್ಕೊಟ್ರು. ಅಶೋಕ್ ಕುಮಾರ್ ಅಂತ ಹೇಳಿ ನಮ್ಮ ಸಂಸ್ಥೆಯಿಂದ ಹೇಳ್ಕೊಟ್ರು. ನಾನೇ ಮೊದಲಿಗೆ ಹೋಗ್ತಾ ಇದ್ದೆ, ತುಂಬ ಡಲ್ಲಾಗಿ ಇರೋರು, ನಮಗೆ ಆ ವೈಬ್ರೇಷನ್ ಸರಿ ಬರಲಿಲ್ಲ. ನಾನು ಹೋಗಲ್ಲ ಅಂತ ನಮ್ಮ ದೀದಿಗೆ ಹೇಳ್ಬಿಟ್ಟು ಆಮೇಲೆ ಅಶೋಕ್ ಕುಮಾರ್ ಅವನು ಹಾಗೆ ಇರ್ತಾನೆ. ಅದರಿಂದ ಸಿದ್ಧಪ್ರಜ್ಞಾ ಚೆನ್ನಾಗಾಯ್ತು, ಅವ್ರಿಗೆ ವೀಕ್ ಚೆನ್ನಾಗಾಯ್ತು. ನಾವು ಸ್ವಲ್ಪ ಈ ಥರ ಮಾತಾಡಿಸ್ತಾ ಖುಷಿ ಖುಷಿಯಾಗಿ ಮಾಡೋರು. ನಮ್ಮ ಟೆಕ್ನಿಕ್ ಯಾವುದು ವರ್ಕ್ ಆಗಿಲ್ಲರಿ ಅವ್ರ ಹತ್ರ. ಅಂತಹ ಮಹಾನುಭಾವರು ಇರಲಿ. ಬಟ್ ಅಂಥವರು ಕೂಡ ಪ್ರಯೋಜನ ಪಡೆದು ತುಂಬ ನೆಮ್ಮದಿಯಾಗಿ ನಿದ್ದೆ ಮಾಡುವ ಅಷ್ಟಕ್ಕೆ ಆಗಿದ್ರು. ಈಗ ಹೇಗಿದ್ರೋ ಗೊತ್ತಿಲ್ಲ, ಈಗ ಬಿಟ್ಟಿದ್ದಾರೆ ಯೋಗವನ್ನ, ಗೊತ್ತಿಲ್ಲ. ಬಿಡಬಾರ್ದು, ನಾವು ಅಭ್ಯಾಸವನ್ನ ನಿರಂತರ ಮಾಡ್ತಿರ್ಬೇಕು. ಸೊ ಇಷ್ಟೊಂದೆಲ್ಲ ಮಾಡಿದ್ವಿ. ಮೊದಲು ನಾವು ಬ್ರೀದಿಂಗ್ ಟೆಕ್ನಿಕ್ಸ್, ಚಿನ್ಮುದ್ರಾ, ಚಿನ್ಮಯ ಮುದ್ರಾ, ಆದಿ ಮುದ್ರಾ, ಬ್ರಹ್ಮ ಮುದ್ರಾ ಇಟ್ಕೊಂಡು ಪೂರ್ಣ ಯೋಗ ಸೆಷನ್ ಮಾಡಿದ್ವಿ. ಅನಂತರ ಸೂರ್ಯ ಅನುಲೋಮ ವಿಲೋಮ, ಚಂದ್ರ ಅನುಲೋಮ ವಿಲೋಮ ಮತ್ತು ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ಮಾಡಿದ್ವಿ. ಹೌದಾ? ಇದು ಜೊತೆಗೆ ಇನ್ನು ಲಾಸ್ಟ್ಗೆ ಒಂದು ಟೆಕ್ನಿಕ್, ರಿಲ್ಯಾಕ್ಸೇಷನ್ ಟೆಕ್ನಿಕ್, ಡೀಪ್ ರಿಲ್ಯಾಕ್ಸೇಷನ್. ಓಕೆ, ಸಾಮಾನ್ಯ ನಾವು 3 ರಿಲ್ಯಾಕ್ಸೇಷನ್ ಟೆಕ್ನಿಕ್ ಇದೆ. ಇನ್ಸ್ಟಂಟ್ ರಿಲ್ಯಾಕ್ಸೇಷನ್, ಕ್ವಿಕ್ ರಿಲ್ಯಾಕ್ಸೇಷನ್, ಡೀಪ್ ರಿಲ್ಯಾಕ್ಸೇಷನ್. ಇವತ್ತು ಸಮಯ ಇಲ್ಲ, ಡೀಪ್ ರಿಲ್ಯಾಕ್ಸೇಷನ್ ಒಂದು ಮಾಡಿ ನಾವು ಲಾಸ್ಟ್ಗೆ ಮುಗಿಸೋಣ. ಮತ್ತೆ ಸಮಯ ಅವಕಾಶ ಇರುವಾಗ ನಮ್ಮ ರಾಗಿಗುಡ್ಡದಲ್ಲಿರುವಂತಹ ಪಿರಮಿಡ್ ಅಧ್ಯಾತ್ಮ ಧ್ಯಾನಾಲಯ ಅನ್ನೋದಿದೆ. ರಾಗಿಗುಡ್ಡ, JP ನಗರ್ ರಾಗಿಗುಡ್ಡ ದೇವಸ್ಥಾನ ಗೊತ್ತಿದೆ. ಎಷ್ಟು ಜನ ರಾಗಿಗುಡ್ಡ ನೋಡಿದ್ದೀರಾ? ಹನುಮಂತನ ದೇವಸ್ಥಾನ ಎಲ್ಲರೂ ನೋಡಿದ್ದೀರಾ? ಅದ್ರ ಎದುರುಗಡೆ ನೀವು ಬಂದರೆ ಅಲ್ಲಿ ಪಿರಮಿಡ್ ಅಧ್ಯಾತ್ಮ ಧ್ಯಾನಾಲಯ ಅಂತ ಕಾಣಿಸುತ್ತೆ. ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್. ಎಷ್ಟು ಜನ ಪಿರಮಿಡ್ ವ್ಯಾಲಿಗೆ ಹೋಗಿದ್ದೀರಾ? ಕನಕ್ಪುರ ರೋಡಲ್ಲಿ ಎಲ್ಲರೂ ಹೋಗಿದಿರ್ತಾನೆ. ಅದರದೇ ಕೇಂದ್ರ, ಸಿಟಿ ಕೇಂದ್ರವಾಗಿದೆ ಅಫಿಷಿಯಲ್ ಸೆಂಟರ್ ಆಫ್ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್. ಅಲ್ಲಿ ನಾವು ಭಾನುವಾರ ಬೇರೆ ಬೇರೆ ವರ್ಕ್ಶಾಪ್ಸ್ ನಡೀತಿರುತ್ತೆ. ಸಾಮಾನ್ಯ ಪ್ರತಿ ಮಂಗಳವಾರ ಮತ್ತು ಶನಿವಾರ ಸಾಯಂಕಾಲ ಕೂಡ ಈಗ ಮುಂದೆ ಶುರು ಮಾಡೋಣ ಅಂತ ಇದ್ದೀವಿ. ಅಲ್ಲಿ ಸಾಮೂಹಿಕ ಧ್ಯಾನ ಇರುತ್ತೆ. ಅನಂತರ ಮಾಸ್ಟರ್ಸ್ ಒಬ್ಬೊಬ್ಬರು, ನಮ್ಮ ಸುಬ್ರಹ್ಮಣ್ಯ ಸಾರ್ ಇರ್ಬೋದು, ಕೃಷ್ಣ ಅವರಿರ್ಬೋದು, ಮಂಜುನಾಥ್ ಸಾರ್ ಇರ್ಬೋದು, ನಾಗರಾಜ್ ಇರ್ಬೋದು, ಒಬ್ಬೊಬ್ಬರು ಮಾಸ್ಟರ್ಸ್ ಒಂದೊಂದು ವಾರ ತಮ್ಮ ಆಧ್ಯಾತ್ಮ ಜ್ಞಾನವನ್ನು ಹಂಚ್ಕೊಳ್ತಾರೆ. ಪ್ರತಿ ಮಂಗಳವಾರ ನಡೆಯುತ್ತೆ. ಜೊತೆಯಲ್ಲಿ ಪ್ರತಿ ಪೂರ್ಣಿಮೆಗೆ ಸಾಯಂಕಾಲ ಲೈವ್ ಮ್ಯೂಸಿಕ್ ಮೆಡಿಟೇಷನ್. ಮೊನ್ನೆ ತಾನೇ ಕಳೆದ ವಾರ ಹೋಲಿ ಪೂರ್ಣಿಮೆ ಅವತ್ತು ನಾವೆಲ್ಲ ಧ್ಯಾನದ ಒಂದಿಗೆ ಮತ್ತು ಇದರ ನಾದ ಯೋಗದ ಒಂದಿಗೆ ಹೋಲಿ ಹಬ್ಬವನ್ನು ಕೂಡ ಸಂಭ್ರಮದಿಂದ ಆಚರಿಸಿದ್ದೀವಿ. ಈ ರೀತಿಯಲ್ಲಿ ಪ್ರತಿಯೊಂದು ಕೂಡ ತುಂಬ ಜೋರಾಗಿ ಅಲ್ಲಿ ನಡೀತಿರುತ್ತೆ. ಪ್ರತಿ ಪೂರ್ಣಿಮೆಗೆ ನಡೀತಿರುತ್ತೆ. ಪ್ರತಿ ಮಂಗಳವಾರ ಸಾಯಂಕಾಲ, ಪ್ರತಿ ಶನಿವಾರ ಸಾಯಂಕಾಲ ನಡೀತಿರುತ್ತೆ ಸತ್ಸಂಗಗಳು. ಮತ್ತು ಯಾರು ಬಂದ್ರೂ ಅವಾಗವಾಗ ಧ್ಯಾನ ಮಾಡೋಕ್ಕೆ ಅವಕಾಶ ಪಿರಮಿಡ್ಗಳಿದೆ, ಅಲ್ಲಿ ಕೂತ್ಕೊಂಡು ಧ್ಯಾನವನ್ನು ಅವರು ಮಾಡಬಹುದು. ವಿಶೇಷವಾಗಿ ಭಾನುವಾರಗಳಲ್ಲಿ ಬಹಳಷ್ಟು ಸ್ಪೆಷಲ್ ಆಗಿರುತ್ತೆ. ಈಗ ಬರೋ 26ನೇ ತಾರೀಕು ಮಾರ್ಚ್ 26 ಭಾನುವಾರ ಕೂಡ ಒಂದು ಲೈಫ್ ABCD ಅಥವಾ ಹೆಲ್ತ್ ABCD ಇರುವಂಥ ಕಾರ್ಯಕ್ರಮವನ್ನು ನಮ್ಮ ಕೃಷ್ಣ ಸರ್ ಅವರು ನಡೆಸ್ತಾರೆ. ಯಾರು ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು ಬಹಳ ಚೆನ್ನಾಗಿರುತ್ತೆ. ಅಲ್ಲಿ ಮಾಡುವ ಊಟವನ್ನು ಕೂಡ, ಆಹಾರವನ್ನು ನಾವೇ ತಯಾರು ಮಾಡೋದು, ಹೊರಗಿಂದ ಬರೋದಿಲ್ಲ. ಯಾರು ಕ್ಲಾಸಿಗೆ ಬಂದಿದ್ದಾರೆ ಹೇಗೆ ಅದನ್ನು ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಅದನ್ನು ಸೇರಿ ಅವರೇ ತಯಾರು ಮಾಡಿ ಲೈವ್ ಕ್ಲಾಸಲ್ಲಿ ಎಲ್ಲರೂ ಸೇರಿ ಅದ್ಭುತವಾದಂತಹ ಆರ್ಗ್ಯಾನಿಕ್ ಫುಡ್ಡನ್ನು ಕೂಡ ಮಾಡೋದು. ತುಂಬ ಅದ್ಭುತವಾದಂತಹ ಕಾರ್ಯಕ್ರಮ ನಡೆಯುತ್ತೆ. ಈ ರೀತಿಯಲ್ಲಿ ಇದೇ ಕಾರ್ಯಕ್ರಮ ನಾನು ಸಾಮಾನ್ಯ 2 ದಿವಸ ಪೂರ್ತಿ ಮಾಡೋದು. ಒಂದು ಶನಿವಾರ ಭಾನುವಾರ 2 days ಅಲ್ಲಿ ನಾನು ವಿಸ್ತಾರವಾಗಿ ಹಂತವಾಗಿ ಮಾಡೋದು. ಇವತ್ತಿಗೆ ಒಂದು ಮೂವಿಗೆ ಟೈಲರ್ ಇದ್ದಾಗೆ, ಎಲಾಬ್ರೇಟ್ ಮೂವಿಗೆ ಒಂದು ಟೈಲರ್ ತೋರಿಸ್ತಾರಲ್ಲ, ಆ ಥರ ಸ್ಯಾಂಪಲ್ ಮಾತ್ರ ನಾನು ಇವತ್ತು ಮಾಡ್ಸೋಕ್ಕಾಯ್ತು. ಮುಂದೆ ಎಲಾಬ್ರೇಟ್ ಆಗಿ ಅದನ್ನು ಸಮಯ ಇರುವಾಗ ವರ್ಕ್ಶಾಪನ್ನು ಮಾಡೋಣ, ಸ್ಮಾರ್ಟ್ ಯೋಗವನ್ನು. ಕೊನೆಯದಾಗಿ ಅದರಲ್ಲಿ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕನ್ನು, ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕನ್ನು ಮಾತ್ರ ಈಗ ಮಾಡೋದು. ನಾನು ಇನ್ಸ್ಟ್ರಕ್ಷನ್ ಹೇಳ್ತಿರ್ತೀನಿ, ನಿಮಗೆ ಅದನ್ನು ಫಾಲೋ ಮಾಡ್ತಾ ಮಾಡುವಾಗ ಇದನ್ನು ನಾವು ಮುಕ್ತಾಯ ಮಾಡೋಣ. ಅನಂತರ ಮ್ಯೂಸಿಕ್ ಮೆಡಿಟೇಷನ್ ಸೆಷನ್ ಇರುತ್ತೆ, ಭಗವದ್ಗೀತಾ ಸೆಷನ್ ಇದೆ. ಜೊತೆಯಲ್ಲಿ ಇವತ್ತು ವರ್ಲ್ಡ್ ಅಗ್ನಿಹೋತ್ರ ಡೇ. ಅಗ್ನಿಹೋತ್ರ ಅಂತ ಗೊತ್ತಿದೆ ನಿಮಗೆಲ್ಲ. ಅಗ್ನಿಹೋತ್ರ ಶುರುವಾಗಿದ್ದ ದಿವಸ ಇದನ್ನು ವರ್ಲ್ಡ್ ಅಗ್ನಿಹೋತ್ರ ಡೇ ಅಂತ ವಿಶ್ವಸಂಸ್ಥೆ ಯೋಗ ಡೇ ಇದ್ದಾಗೆ. ಇನ್ಫ್ಯಾಕ್ಟ್ ಬಹಳಷ್ಟು ವಿಶೇಷ ಇವತ್ತು, ಈ ಮಾರ್ಚ್ 12 ಇವತ್ತಲ್ಲ, ತುಂಬ ವಿಶೇಷ ಅಂತ ಹೇಳ್ಬೋದು. ಯಾಕೆ ಗೊತ್ತಾ?
ಮಾರ್ಚ್ 12ರಿಂದ ಜೂನ್ 21 ಎಕ್ಸಾಕ್ಟ್ಲಿ 101 ದಿವಸ. ಇವತ್ತು ಮಾರ್ಚ್ 12ರಿಂದ ಜೂನ್ 21 ಏನು? ಯೋಗಾ ಡೇ. ಸೊ ಇವತ್ತಿಂದ ಯೋಗಾ ಡೇಗೆ 100 ಕೌಂಟ್ ಡೌನ್ ಅಂತ ಶುರುವಾಗಿದೆ. ನಮ್ಮ ರಾಜ್ಯ ಸೆಂಟ್ರಲ್ ಮಿನಿಸ್ಟ್ರಿಯಿಂದ, ಆಯುಷ್ ಮಿನಿಸ್ಟ್ರಿಯಿಂದ ಕೌಂಟ್ ಡೌನ್ ಪ್ರೋಗ್ರಾಮ್, 100 ಡೇಸ್ ಕೌಂಟ್ ಡೌನ್ ಪ್ರೋಗ್ರಾಮ್ ಶುರು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮೆಲ್ಲರಿಗೂ ಸೂಚನೆ, ನಮ್ಮಂತ ಎಲ್ಲ ಯೋಗ ಸಂಸ್ಥೆಗೆ ಸೂಚನೆ ಬಂದಿದೆ, ಇವತ್ತಿಂದ 100 ದಿವಸ ಕಾರ್ಯಕ್ರಮ ಮಾಡಿ ಅಂತ. ನಾನು ಇವತ್ತು ಬೆಳಗ್ಗೆನೆ ನೋಡಿದೆ. ನಾವು ಒಂದು ಆಯೋಜನೆ ಮಾಡಬೇಕು, ಬಟ್ ಯೂನಿವರ್ಸ್ ನಮಗೆ ಆಯೋಜನೆ ಮಾಡಿ, ಪತ್ರಿಸಾರ ಆಯೋಜನೆ ಮಾಡಿ, ರಂಗಸ್ವಾಮಿಯವರ ಮುಖಾಂತರ ಇವತ್ತೊಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಒಂದು ವಿಶೇಷವಾದಂಥ ಕಾರ್ಯಕ್ರಮ. ನಾವು ಮಾಮೂಲಿ ದಿನ ಮಾಡ್ತಿರ್ತೀವಿ, ಬಟ್ ಸ್ಪೆಷಲ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ಅಂತ ಸರ್ಕ್ಯುಲರ್ ಬಂದಿದೆ. ನಾ ಗಮನಿಸಿಲ್ಲ, ಇಮೇಲ್ ಬೆಳಗ್ಗೆ ತಾನೇ ಇಲ್ಲಿ ಬಂದಾಗ ನೋಡಿದೆ. ಬಟ್ ಆಗ್ಲೇ ನಮ್ಮ ಪರವಾಗಿ ಈ ಒಂದು ಮಹಾವತಾರ ಒಂದು ಫೌಂಡೇಶನ್ ಅಲ್ಲಿ ಅದು ಆಯೋಜನೆ ಆಗಿದೆ. ನೀವೆಲ್ಲ ಬಂದು ಅದರಲ್ಲಿ ಭಾಗವಹಿಸ್ತಾ ಇದ್ದೀರಾ. ಹಾಗಾಗಿ ಇವತ್ತಿಂದ 100 ದಿವಸ, ನಾವು ತಪ್ಪದೆ 48 ದಿನ ಹೇಳಿದೆ, ಯೋಗಾ ಡೇ ವರ್ಗಾದ್ರೂ ಮಿನಿಮಮ್ 100 ದಿವಸ ಇಲ್ಲಿ ಬಂದಿದ್ದ ನೀವೆಲ್ಲರೂ ಕೂಡ, ಅಥವಾ ಆನ್ಲೈನ್ ನೋಡ್ತಿರೋರು ಕೂಡ ಫಾಲೋ ಮಾಡಿ. ಇದರಲ್ಲಿ ಏನು ಸಿಂಪಲ್, ನಿಮ್ಗೆ ಯಾವ್ದಿದೆ, ರೈಟ್ ಆರ್ ಲೆಫ್ಟ್ ಆರ್ ಬೋತ್, ಇದು ಎಲ್ಲವನ್ನು ವಿತ್ ದ ಬ್ರೀದಿಂಗ್ ಪ್ರಾಕ್ಟೀಸ್ ಜೊತೆಯಲ್ಲಿ ಈ ರಿಲ್ಯಾಕ್ಸೇಷನ್ ಮಾಡಿದ ಮೇಲೆ ನೀವು ಧ್ಯಾನವನ್ನ ಮಾಡಿ. ಆನಾಪಾನಸ ಧ್ಯಾನ ಮಿನಿಮಮ್ ನಮ್ಮ ಏಜಿನ ಪ್ರಕಾರ ಎಷ್ಟು ವಯಸ್ಸಿದೆಯೋ ಅಷ್ಟು ನಿಮಿಷಗಳು ಪತ್ರಿಸಾರ್ ಹೇಳಿದಾಗೆ ಅದು ಲಿಮಿಟ್. ಅದಕ್ಕಿಂತ ಜಾಸ್ತಿ ಎಷ್ಟಾಗುತ್ತೋ, ಇಡೀ ದಿನ ರಾತ್ರಿ ಮಾಡ್ತೀರಾ, 24 ಅವರ್ ಮಾಡ್ತೀರಾ, ಬಹಳಷ್ಟು ಮಾಡಬಹುದು, ಖುಷಿನೇ ಹೌದಾನೆ. ಸೇರಿ ಎಲ್ಲರೂ ಮಾಡೋಣ, ಆವಾಗ ಯೋಗ ಸಂಪೂರ್ಣವಾಗುತ್ತೆ. ಯೋಗ ಅನ್ನೋದನ್ನ ಹೇಳಿದಾಗ ಕೇವಲ ಒಂದಷ್ಟು ಆಸನಗಳಷ್ಟೇ ಅಲ್ಲ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ ಎಲ್ಲವೂ ಸೇರಿದ ಒಂದು ಅದ್ಭುತವಾದಂತಹ ಒಂದು ವೃಕ್ಷ ಈ ಮರ. ಮರದಲ್ಲಿ ಎಲ್ಲೋ ಬಿಟ್ಟೆ, ಪ್ರಾಣಾಯಾಮ ಪ್ರತ್ಯಾಹಾರವರೆಗೆ ಬಂದ್ವಿ. ಧಾರಣ ಕೂಡ ಹೇಳಿದೆ. ಧಾರಣ ಯಾವುದಂತ ಹೇಳಿದೆ? ಆ ರಸ, ಸಾಪು. ಧ್ಯಾನ ಅಲ್ಲಿ ಬರುವಂತ ಹೂವು. ಈ ಹೂವಿಂದ ಹಣ್ಣು ಬರುತ್ತಲ್ಲ, ಅದೇ ಸಮಾಧಿ. ಧ್ಯಾನದ ಅನುಭವ ಸಮಾಧಿ. ಸಮ್ಯಕ್ ಅಧೀಯತೆ ಇತಿ ಸಮಾಧಿ ಅಂತೇವಿ. ಧ್ಯಾನ ಕುಸುಮವಾದರೆ ಆ ಧ್ಯಾನ ಕುಸುಮದಿಂದ ಬಂದಿರುವಂತಹ ಹಣ್ಣು ಯಾವುದು? ಸಮಾಧಿ ಅನ್ನೋದು.